ಯಾವಾಗಮ್ಮ ನಾವು ಹೊಸ ಮನೆಗೆ ಬರೋದು? ಅಮ್ಮ ಹೊಸ ಮನೆಗೆ ಬರೋಣ ಕಣಮ್ಮ. ಅಯ್ಯೋ ನಮ್ಮ ಹುಡುಗರಿಗಂತೂ ಬೋಲು ಸಿರಿ ಕಣಪ್ಪ. ದಿನ ಕೇಳ್ತಾವೆ ಯಾವಾಗಮ್ಮ ಹೊಸ ಮನೆಗೆ ಬರೋದು, ಯಾವಾಗಮ್ಮ ಹೊಸ ಮನೆಗೆ ಬರೋದು ಅಂತ ದಿನ ಕೇಳ್ತಾರೆ. ಬರೋನ್ ಸುಮ್ಮನಿರಮ್ಮ, ನನ್ನ ತಿಂಗಳು ಸುಮ್ಮನಿರ್ರಿ. ನನ್ನ ತಿಂಗಳು ಸುಮ್ಮನಿರ್ರಿ, ದುಡ್ಡಿಲ್ಲ ಕಣಮ್ಮ. ಇಷ್ಟು ದೊಡ್ಡ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಲಿಲ್ಲ ಅಂದರೆ ಜೋರಾಗಿ ಮನೆ ಕಟ್ಟಿದ್ಕೊನು ಸಾರ್ಥಕ ಇರಲ್ಲ. ಅದಕ್ಕೇನೆ ಮಾಡ್ತೀವಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕಲ್ಲ. ಅದಕ್ಕೆ ಇನ್ನೊಂದೆರಡು ತಿಂಗಳು ಕೆಲ್ಸಕ್ಕೆ ಹೋಗ್ಬಿಟ್ರೆ ಹೆಂಗ ಸಂಬಳ ಗಿಂಬಳ ಆಗಿರೋ ದುಡ್ಡಾಗೆ ಹೆಂಗ ಮಾಡ್ಬೋದು ಅತ್ಲಾಗೆ. ಅದಕ್ಕೇನೆ ಇನ್ನೊಂದೆರಡು ದಿನ ಸುಮ್ಕಿರು. ಇನ್ನೊಂದು ತಿಂಗಳು ಬಸವನ ಜಯಂತಿ ಇಳ್ಕಮ್ಮನ ಹಬ್ಬಾಗಿ ಒಂದು ತಿಂಗಳಿಗಿರೋ ತಲೆನೇ ಕರೆಕ್ಟಾಗಿ ಬಸವನ ಜಯಂತಿ. ಕಣಪ್ಪ, ಹಬ್ಬಾಗಿ ಒಂದು ತಿಂಗಳಿಗೆ ಅವಾಗ ಇಳ್ಕಮ್ಮಕ್ಕಾಗುತ್ತೆ. ನಮ್ಮ ಹುಡುಗರಂತೂ ಅಮ್ಮ ಹೊಸ ಮನೆಗೆ ಹೋಗೋಣ, ಹೊಸ ಮನೆಗೆ ಹೋಗೋಣ. ಮತ್ತೆ ಎಲ್ಲ ಆಗೈತಲ್ಲಮ್ಮ. ಗೃಹ ಪ್ರವೇಶ ಏನು ಬೇಡ ಕಣಮ್ಮ. ಸುಮ್ಮನೆ ಹಂಗೆ ಬಂದ್ಬಿಡೋಣ, ಪಾತ್ರೆ ಸಾಮಾನೆಲ್ಲ ತಂದು ಇಕ್ಕೊಂಡು ಹಂಗೆ ಬಂದ್ಬಿಡೋಣ. ಅಯ್ಯೋ ಗೃಹ ಪ್ರವೇಶ ಮಾಡ್ಬೇಕಣಮ್ಮ. ಎಲ್ಲನ ನವಗ್ರಹ ಶಾಂತಿ ಪೂಜೆ ಮಾಡಿಸಿ ಎಲ್ಲನ ಹೊಸ ಮನೆಗೆ ಬರಬೇಕಾದ್ರೆ ಎಲ್ಲನ ಪೂಜಾರಪ್ಪರನ್ನ ಕರೆಸಿ ಪೂಜೆ ಮಾಡಿಸ್ಬೇಕು. ನಿನಗೆ ಗೊತ್ತಿಲ್ಲ ಕಣಮ್ಮ. ಮೇಲೆಗೆ ಗೃಹ ಪ್ರವೇಶ ಮಾಡಿಸಿದ್ರೇನೆ ಮನೆಗೆ ಹೊಸ ಮನೆ ಕಟ್ಸಿದ್ಮೇಲೆ ಹಂಗೆ ಬರಬಾರ್ದು. ಎಲ್ಲ ಆಲುಗಿಸಿ ಪೂಜಾರಪ್ಪರನ್ನ ಕರೆಸಿ ನವಗ್ರಹ ಶಾಂತಿ ಪೂಜೆ ಮಾಡಿಸಿ ಎಲ್ಲ ಬರಬೇಕು. ಒಬ್ಬಟ್ಟು ಮಾಡಿಸಿ ಎಲ್ಲ ಊರಾಗೆಲ್ಲ ಕರೆದು ಮಾಡಬೇಕು. ಇಷ್ಟು ದೊಡ್ಡ ಮನೆನೇ ಕಟ್ಟಿದ್ದೀವಿ ಅಂದಮೇಲೆ ಗೃಹ ಪ್ರವೇಶ ಮಾಡಲಿಲ್ಲ ಅಂದರೆ ಯಾರನ್ನ ಏನಂತಾರೆ? ಡಿಂಪಮ್ಮ ಎಷ್ಟು ದೊಡ್ಡ ಮನೆ ಕಟ್ತೆ ನೀನು, ಒಬ್ಬಟ್ಟೆ ಯೋಸಂದು ಜನ ಕೇಳ್ತಾರೆ. ಯಾವಾಗಮ್ಮ ಒಬ್ಬಟ್ಟಿನ ಊಟ, ಯಾವಾಗಮ್ಮ ಪಾಯಸ ಮಾಡಿಸೋದು ಅಂತ ಎಲ್ಲರೂ ಕೇಳ್ತಾರೆ. ಅದಕ್ಕೇನೆ ಇನ್ನೊಂದು 2 ದಿನ ಸುಮ್ಮನಿರಿ, ಬರೋಣ. ಆಗೈತೆ ಅಂದಮೇಲೆ ಬರೋದೇನು? ಅಮ್ಮ ಹೊಸ ಮನೆ ಇರ್ಬೇಕಂದ್ರೆ ಇಷ್ಟ ಕಣಮ್ಮ. ಅದಕ್ಕೆ ಹೇಳ್ತಾ ಇರೋದು. ನಂಗೆ ಹೊಸ ಮನೆಗಿರ್ಬೇಕಂದ್ರೆ ಸಖತ್ತು ಅಂದ್ರೆ ಸಖತ್ತು ಅಂದ್ರೆ ಸಖತ್ತು ಸಖತ್ತು ಇಷ್ಟ. ಇರ್ಮತ್ತೆ ಬಿಡಮ್ಮ ಬಂಗಾರಿ. ಇನ್ನೊಂದು ತಿಂಗಳು ಇನ್ನೇನು ಎಲ್ಲ ಆಗೈತಲ್ಲ. ಇರೋಗಿ ಹೋಗು, ಆಟಾಡೋ ಒಳಕ್ಕೆ ಹೋಗಿ ಅಲ್ಲೇ ಇಬ್ಬರು ಆಟಾಡೋಗ್ರಿ. ಹೋಗ್ರಿ, ಅಲ್ಲಿ ಉಯ್ಯಲೆ ಹಾಕ್ಕೊಡ್ತೀನಿ. ಒಂದು ಸೀರೆ ಬಟ್ಟೆ ತಗೊಂಡು ಉಯ್ಯಲೆ ಹಾಕ್ಕೊಡ್ತೀನಿ, ಉಯ್ಯಲೆ ಆಡ್ರಿ ಇಬ್ಬಳನ್ನು ಹೊಸ ಮನೆಗೆ. ಅಲ್ಲ ಕಣಪ್ಪ, ಇಲ್ಲೇ ಇರಬೇಕು. ಆಟ ಆಡೋದು ಹೋಗೋದು ದಿನ ಬರ್ತೀವಿ ಹೋಗ್ತೀವಿ. ಅದಕ್ಕೇನೆ ಇಲ್ಲೇ ಇರಬೇಕು, ಇಲ್ಲೇನೆ ಅಡುಗೆ ಮಾಡಬೇಕು, ಇಲ್ಲೇ ಉಣ್ಬೇಕು, ಇಲ್ಲೇ ಮನಿಕಬೇಕು, ಇಲ್ಲೇ ಇರ್ಬೇಕು ನಾವು. ಹಂಗಾದ್ರೆ ಇಲ್ಲೇ ಇದ್ದಂಗೆ. ಇನ್ನೊಂದು 2 ದಿನ ಸುಮ್ಮನಿರಮ್ಮ ಬಂಗಾರಿ, ಇರಾನ ಸುಮ್ಕಿರಿ ಇನ್ನೊಂದು 2 ದಿನ. ದುಡ್ಡೆಲ್ಲ ಖಾಲಿ ಆಗೈತಲ್ಲಮ್ಮ ಗೃಹ ಪ್ರವೇಶ ಮಾಡೋಕ್ಕೆ. ಅದಕ್ಕೆ ಆಗಿನ ಡಿಂಪಮ್ಮರ್ದು ಮನೆ ನೋಡೆ ತಾಯಿ, ಎಂತ ಚೆನ್ನಾಗಿ ಕಾಣುತ್ತೆ ಹಂಗೇನೆ. ಅಲ್ಲೇ ಎಷ್ಟು ಚೆನ್ನಾಗೈತಮ್ಮ ಹಿಂಗೆ ಮನೆ ಅಂತೂ ಸಖತ್ತ ಕಾಣುತ್ತೆ ಬಿಡು. ಇಡೀ ಊರಾಗೆ ಯಾವ ಮನೆನೂ ಇಲ್ಲ ಹಿಂಗೆ. ಎಷ್ಟು ಚೆನ್ನಾಗೈತೆ ಹಂಗೇನೆ. ಓಹೋ, ಇವಳೇನೆಂದು ಮಾತಾಡಿಸ್ತಿಲ್ದಾಳು ಇವತ್ತಿ ನನಗೆ ಎಷ್ಟು ಚೆನ್ನಾಗೈತೆ ಅಂತ ಹೋಗ್ತಾಳೆ. ಇಷ್ಟು ದಿನ ಮನೆ ಕಟ್ಬೇಕಾದ್ರೂ ಎಂತೆಂದೂ ಏನೇನು ಮಾತಾಡಿಸ್ತಾನೆ ಇರಲಿಲ್ಲ. ಹಿಂಗೆ ಸೆಟ್ಟನ್ನು ಸಿಡ್ರಿಕೊಂಡು ಹೋಗಾಳು. ಮಾತಾಡ್ಸಲ್ಲ ಮನುಷ್ಯರ ನಮ್ಮಂಗೆ ಹೋಗಾಳು ಈ ರಾಜಮ್ಮ. ಇವತ್ತೇನು ಹಂಗೇನೆ ಎಷ್ಟು ಚೆನ್ನಾಗೈತೆ ಮನೆ ಅಂತ ಗೊತ್ತಾ ಇದ್ದಾಳೆ. ಹಂಗೆ ನಗ್ತಾಣ ಹೊಸ ಮನೆ ತಾಗಿ ಕೂಕಂಡ ಇದ್ರ ಸ್ಯಾಪೆ ಹಸ್ಕೊಂಡು ತಣ್ಣಗೈತೆ ಅಂತ ಕೂಕಂಡ ಇದ್ರಲ್ಲಿ ಬಿಸಿಲು ಸೆನಕ್ಕಿರುತ್ತೆ. ತಣ್ಣ ನೀರು ಪರ ಬಿಟ್ಟಿರ್ತೀರಲ್ಲ ಹೊಸ ಮನೆಗೆ, ಅದಕ್ಕೆ ತಣ್ಣಗೈತೆ ಅಂತ ಕೂಕಂಡ ಇದ್ರಲ್ಲೇನು ಡಿಂಪಮ್ಮ? ಕಣಕ್ಕ ಬಿಸಿಲು ಜಾಸ್ತಿ ಅಲ್ಲ, ಸೆಕೆ ಅಲ್ಲ, ಅದಕ್ಕೆ ಹಿಂಗೆ ಕೂತ್ಕೊಂಡ್ವಿ ಚಾಪೆ ಹಸ್ಕೊಂಡು ನಾನು ನಮ್ಮ ಹುಡುಗರು ಹಿಂಗೆ ಸುಮ್ಮನೆ ಕೂತ್ಕೊಂಡ್ವಿ. ರಾಜ ಮಾಡಿದ್ದೀವಿ ಕೆಲಸ ಇಲ್ಲ, ಅದಕ್ಕೆ ಹಿಂಗೆ ಸುಮ್ಮನೆ ಕೂತ್ಕೊಂಡ್ವಿ. ಉಂಡ್ವಾ ತಣ್ಣ ಗಾಳಿ ಬೀಸೋದಲ್ಲ, ಸ್ಯಾಪೆ ಹಸ್ಕೊಂಡು ಕೂತ್ಕೊಂಡ್ವಿ. ತಣ್ಣ ಸೆನಕ್ಕಿರುತ್ತೆ ಹೇಳು ಆಸ್ಮಾನ್ಗಳಿಗೆ, ಯಾಕಂದ್ರೆ ನೀರು ಕಟ್ಟಿರ್ತಾರಲ್ಲ ಅದಕ್ಕೆ. ಚೆನ್ನಾಗೈತಮ್ಮ ಮನೆ. ಇಲ್ಲಡೆ ನಮ್ಮ ಊರಾಗ ಯಾವುದೂ ಇಲ್ಲ ಬಿಡಿ ಹಿಂಗೆ. ಎಷ್ಟು ಚೆನ್ನಾಗೈತೆ ಹಂಗೇನು, ಭಾಳ ಚೆನ್ನಾಗಿ ಕಾಣುತ್ತೆ. ಕೆಲಸ ಇಲ್ವೇನಲ್ಲೇ, ಅದಕ್ಕೆ ಆರಾಮಾಗಿ ಕೂತ್ಕೊಂಡಿದ್ರಿ. ಇಲ್ಲಾಂದ್ರೆ ಇಬ್ಬರಾಳೆ ಎಲ್ಲಿ ಇರ್ತಿದ್ರಮ್ಮ, ಹಂಗೆ ಹೋಗ್ತಿದ್ರಿ. ಯಾವಾಗಮ್ಮ ಪಾಯಸ ಮಾಡ್ಸೋದು, ಒಬ್ಬಟ್ಟು ಮಾಡೋದು? ನಾವು ಡಿಂಪಮ್ಮರ ಮನೆ ಕಟ್ಟೇವ್ರಿ, ಒಬ್ಬಟ್ಟು ತಿಂಬಾನ ಪಾಯಸ ಮಾಡಿಸ್ತಾರೆ ಅಂತ ನಾವಿದ್ದೀವಿ. ನೀವಿನ್ನ ಯಾಕೆ ಸುಮ್ಮನೆ ಇದ್ದೀರಾ? ಇನ್ನು ಏನು ಕೆಲಸ ಐತೆ? ಏನಿಲ್ಲ ಕಣಕ, ಎಲ್ಲ ರೆಡಿ ಆಗೈತೆ. ಗೃಹ ಪ್ರವೇಶ ಮಾಡಬೇಕು. ಗೃಹ ಪ್ರವೇಶಕ್ಕೆ ಒಂದು ಸ್ವಲ್ಪ ಎಲ್ಲ ಮನೆಗೆ ಹಾಕಂತಲ್ಲ ದುಡ್ಡು. ಗೃಹ ಪ್ರವೇಶಕ್ಕೆ ಹೆಂಗಲ್ಲ ಅಂದ್ರೆ ಒಂದು 50,000 ದುಡ್ಡು ಬೇಕು. ಅದಕ್ಕೇನೆ ದುಡ್ಡಿಲ್ಲ. ಅದಕ್ಕೆ ದುಡ್ಡಿಗೋಸ್ಕರ ಒಂದು 2 ದಿನ ನೋಡ್ತಾ ಇದ್ದೀವಿ. ಅದಕ್ಕೆ ಬಸವನ ಜಯಂತಿ ಬೇರೆ ಒಳ್ಳೆ ದಿನ ಐತೆ. ಆವಾಗಲೇ ಇವಾಗ ಹಬ್ಬಕ್ಕಿಂತ ಮುಂದಾಗ ನೋಡಿದ್ವಿ, ಆಗಲಿಲ್ಲ. ಅದಕ್ಕೇನೆ ಇನ್ನೇನು ಬಿಡು, ಬಸವನ ಜಯಂತಿಗೆ ಇಳ್ಕಮ್ಮನ ಹಬ್ಬ ಇವಾಗ ಒಂದು ಕರೆಕ್ಟಾಗಿ ಒಂದು ತಿಂಗಳಿಗೆ ಇರುತ್ತಲ್ಲ, ಅದಕ್ಕೆ ಬಸವನ ಜಯಂತಿಗೆ ಬರೋಣ ಅಂತ ಸುಮ್ಮನಾಗಿದ್ದೀವಿ ಕಣ್ರ ಜಕಯ್ಯ. ದುಡ್ಡಿಲ್ವಾ? ಇಸ್ಕೊಬೋದಾಗಿತ್ತಪ್ಪ ಏನೊಂದು 50,000. ನಿಮ್ಗೆ ಯಾವಾಗ ಅಡ್ಜಸ್ಟ್ ಆದ ಕೊಡ್ಬೋದಾಗಿತ್ತು ದುಡ್ಡ. ಬಿಡಾಕ ಏನು ಬೇಡ.
ಸಾಕು ಮೆಲ್ಕೆ ಮಾಡ್ತೀವಿ. ಏನು ಮನೆ ಇತ್ತಲ್ಲ ಲಸ್ಮಕಾಯಿನ ಮನೆ, ಲಸ್ಮಕಾಯಿ ನಮ್ಮನೇನು ಹೋಗ್ರಿ ಅಂಬಲ್ಲ. ಇವಾಗೇನು ಮಳೆಗಾಲಲ್ಲ ಏನಿಲ್ಲ, ಮಳೆಗಾಲ ಬರೋ ಅಷ್ಟೊತ್ತಿಗೆ ನಮ್ಮ ಮನೆಯಾಗ ಬರ್ತೀವಿ. ಏನು ಮೆಲ್ಕೆ ಬರೋನ್ ಬಿಡಕ್ಕ ನನ್ನ ತಿಂಗಳಿಗೆಲ್ಲ ಯಾಕೆ, ಏನು ಬೇಡ ಬಿಡು. ನಮ್ಮವೆ ಅವನ ಆಗವ ಇದ್ದಾವೆ, ನನ್ನ ತಿಂಗಳಿಗೆ ಆಗ್ತವೆ, ಅವ ಮಾಡ್ತೀವಿ. ಬಸವನ ಜಯಂತಿಗೆ ಮಾಡೋಣ, ದಿನ ಚೆನ್ನಾಗೈತೆ ಅಂತ ಹೇಳಿಬಿಡು, ಏನು ಬೇಡ. ಹೋಗಮ್ಮ ಅವನಿ, ಆಡೋಗ್ರಿ, ಹೋಗ್ರಿ ಒಳಕ್ಕೆ ಹೋಗಿ ಆಟ ಆಡೋಗ್ರಿ. ನಿಮ್ಮ ಹುಡುಗರು ಎಷ್ಟು ಚೆನ್ನಾಗಿದಾವೆ ಹಂಗೆ ಡಿಂಪಮ್ಮ. ನಿಜವಾಗ್ಲೂ ಎಂಥ ಚೆನ್ನಾಗಿದ್ದಾರೆ ಹಂಗೇನಿ. ಇಬ್ಬರಾಳು ಹೆಣ್ಣು ಹುಡುಗರು ಆದ್ರೂ ಬೋಲ್ ಚೆನ್ನಾಗಿದ್ದಾರೆ, ಇಬ್ಬರಾಳು ಗಂಬಿದ್ದಂಗೆ ಇದ್ದಾರೆ ಕಣಕ್ಕ, ಚೆನ್ನಾಗಿದ್ದಾರೆ. ಅಲ್ಲ ಡಿಂಪಮ್ಮ, ನಮ್ಮ ಹುಡುಗ ಅಂಗಡಿ ಕ್ಲೋಸ್ ಮಾಡ್ಯವನಿ, ಅದಕ್ಕೆ ರೇಸನ್ ಯಾರು ತಾಮಲ್ವಂತೆ. ಅವ್ನಿಗೆ ಹೇಳಕ್ಕಿಲ್ವಿ ವರ್ಷಕ್ಕೆ ತಕೊಂತಿದ್ನೇನ? ನೀನು ಒಂದು ಪಟ್ಟು ಹೇಳಿದ್ರೆ ತಕೊಂಬರಮ್ಮ. ನಾವೇ ಹೇಳೋಕ್ಕಾಗಲ್ಲ ಕಣಕ್ಕ. ನೀವೇ ಹೇಳ್ಬೇಕಪ್ಪ, ನಾವು ಅದು ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು. ಅಲ್ಲ ನೀವು ಇದ್ದೂರಾಗಿ ಹೇಳ್ಬೇಕಂಗೆ, ಯಾಕಂದ್ರೆ ನಾವೇನು ಮಾತಾಡ್ಸಂಗಿದ್ರೆ ಹೇಳ್ತಿದ್ವಿ, ಮಾತಾಡ್ಸಲ್ವಲ್ಲ ಅದಕ್ಕೆ. ಅಯ್ಯೋ ಇಲ್ಲ ಕಣಕ್ಕ, ಹೇಳಿದ್ವೆ ನಾನೊಂದು ಮಾತಾ, ಅದಕ್ಕೆ ತಕಮಲ್ಲ ಅಂತಂದ. ಇದ್ದೂರಾಗಿ ನಮ್ಮ ಅಂಗಡಿಗೆ ಬೆಂಕಿ ಹಚ್ಚಕ್ಕೆ ಬಂದಿದ್ರು, ಎಷ್ಟೆಲ್ಲ ಇದು ಮಾಡಿದ್ರು ಅಂತ ಹೇಳ್ತಿದ್ರು. ಅಯ್ಯೋ ಏನೋ ಅನಿವಾರ್ಯ ಆಗಿರ್ತವೆ ಅವನ್ನೆಲ್ಲ, ಏನು ಮನಸ್ನಾಗ ಇಕ್ಕೊಂಡು. ಹಂಗೆ ನೀವೇ ಹೇಳಿರಾತಮ್ಮ, ಹೋಗಿ ಅವನ್ನೆಲ್ಲ ಏನು ಮನಸ್ನಾಗ ಇಕ್ಕೊಂಡು ಅಂತ. ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಸಾವಿರ ನಡೆದಿದ್ರು ಹೋಗಿ ಹೇಳಿದ್ರ ಆತ್ ನೀನೇನೆ. ಅಂಗಡಿ ರಜಾ ಮಾಡಿದ್ರ ಕಣಕ್ಕ. ನಾವು ಹೋಗಲ್ಲ, ಭಾನುವಾರ ತಕನ ರಜಾ ಮಾಡಿದ್ದೀವಿ. ಇನ್ನು ಯಾವಾಗಲೂ ಒಂದೇ ಸಂಖ್ಯೆ ಮಾಡಿದ್ವಾ, ಅದಕ್ಕೆ ಭಾನುವಾರ ತಕ ರಜಾ ಮಾಡಿದಾನೆ. ಅವರು ಮಗಳು ಹೆಂಡ್ತಿ ಎಲ್ಲ ಮನೆಗೆ ಬಂದವ್ರಂತ ಹಬ್ಬಕ್ಕೆ, ಅದಕ್ಕೆ ಭಾನುವಾರ ತಕ ರಜಾ ಮಾಡಿದ್ದೀವಿ. ವ್ಯಾಪಾರನೂ ಕಡಿಮೆ ಅಲ್ಲ, ಅದಕ್ಕೆ ಭಾನುವಾರ ಗಂಟ ರಜಾ ಮಾಡಿದ್ದೀವಿ. ಸರಿ ಬಿಡಮ್ಮಂಗ. ನಾವೇನೋ ಇದ್ದೂರಾರು ಹೇಳ್ತಾರೆ ಅಂತ ಅಂದ್ಕೊಂಡ್ವಿ. ನೀವು ಇವಾಗ ಯಾರ್ದೇನು ಅಂತೀರಲ್ಲ, ಮನೆ ಪನೆ ಕಟ್ಕೊಂಡ್ರಲ್ಲ ಅದಕ್ಕೆ. ಅಯ್ಯೋ ಹಂಗೇನಿಲ್ಲ ಕಣಕ್ಕ. ನಾವೇನು ಯಾರ್ದೇನು ಅಂಬಲ್ಲ, ನಾವೇನು ಮನೆ ಕಟ್ಕೊಂಡಿದೀವಿ ಅಂತ ನಾವೇನು ಮನುಷ್ಯರಿಗೆ ಬೆಲೆ ಕೊಡ್ದಂಗಿರಲ್ಲ. ಮನುಷ್ಯರಿಗೆ ಬೆಲೆ ಕೊಡಬೇಕು, ನಾವು ಎಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ. ಸುಮ್ಮನೆ ಇಲ್ಲದ್ದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಕ್ಕ ನಾವು. ನಮ್ದೇನೈತೆ ನಾವು ಅದು ನೋಡ್ಕೊಂಡಿರ್ತೀವಿ ಅಷ್ಟೇನಿ. ನಾವ್ಯಾಕೆ ಯಾರ್ದೇನು ಅಂಬಂಗಿರನಕ್ಕ. ಮನುಷ್ಯರು ಬೇಕಾಗ್ತಾರೆ, ಮನೆ ಕಟ್ಕೊಂಡ್ಮೇಲೆ ಹಂಗಾರೆ ಮನುಷ್ಯರು ಯಾಕೂ ಬೇಕಾಗದೇ ಇಲ್ವೇ? ಯಾರ್ದೇನು ಅಂಬಕ್ಕೆ ನಾವೇನು ಹಂಗೇನೋ ಇಲ್ಲ ಕಣಕ್ಕ. ಸರಿ ಬಿಡಮ್ಮ ಹಂಗಾರೆ. ನಾನೇನೋ ಹೇಳ್ತೀಯ ಅಂತ ಕೇಳಿದೆ. ಇಲ್ಲ ಕಣಕ್ಕ, ಹೇಳೋಕ್ಕಾಗಲ್ಲ, ಹೇಳೋದು ಇಲ್ಲ ನಾವು. ಸರಿ ಬಿಡಮ್ಮ. ಸರಿ. ಓಹೋ ಈ ಅಮ್ಮ ಅದಕ್ಕೆ ನಯ ಹೊಡ್ಕೊಂಡ್ ಬಂದ್ಲು. ಹೇಳಿ ಅಂತ ಹೇಳಿ ನೋಡಪ್ಪ, ಅವೆಲ್ಲ ಅನಿವಾರ್ಯ ಆಗಿರ್ತವೆ, ಮನಸ್ಸಲ್ಲಿ ಇಟ್ಕೋಬಾರ್ದು ಅಂಬುತ್ತೆ. ಇವ್ರು ಯಾಕೆ ಇಕ್ಕೊಂಡವ್ರು ಮತ್ತು ಮನಸ್ಸಿನಾಗ ಯಾಕಂದ್ ದಿಂಪಮ್ಮ, ಯಾಕ ರಾಜಿ ಬಂದಿದ್ಲು? ಏನಿಲ್ಲ ಕಣತೆ, ಯಾತ ಹೇಳೋಣ ಅಯ್ಯಮ್ಮ. ನೋಡು ಹಂಗೆ ಮಾತಾಡ್ಸಲ್ಲಮ್ಮಂಗೆ ಹೋಗಾಳು. ಎಲ್ಲರೂ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಮನೇನ ಅಂತ ಯಾರಾದರೂ ಬಂದು ನೋಡ್ಕೊಂಡು ಹೋಗಾರ ನಮ್ಮ ಮನೆಗೆ ಬತ್ತ ಹೋಗ್ಬೇಕಾದ್ರೆ ಇವಳು ಹಂಗೆ ಮಾತಾಡ್ಸಲ್ಲಮ್ಮಂಗೆ ಹಂಗೆ ಹಿಂಗೆ ಊದ್ಕೊಂಡು ಹೋಗಾಳು. ನಾವು ಕೆಲಸ ಆಗ್ಬೇಕಂದ್ರೆ ಎಂಥರನ್ನು ಮಾತಾಡ್ಸ್ಕೊಂಬತ್ತಾಳೆ ಇವಳು ರಾಜಿ. ಬಲು ಒಳ್ಳೆಯಳಲ್ಲ ಇವಳು. ನನ್ನ ಅಷ್ಟೇ ಕಣತೆ, ಎಂದು ಮಾತಾಡಿಸ್ತಿರ್ಲಿಲ್ಲ. ಸುಮ್ಮನೆ ಇರೋದು, ನಾನು ಸುಮ್ಮನೆ ಇರ್ತಿದ್ದೆ. ಇವತ್ತು ನಿಮ್ಮ ಮನೆ ಎಷ್ಟು ಚೆನ್ನಾಗೈತೆ, ನಿಮ್ಮ ಹುಡುಗರು ಎಷ್ಟು ಚೆನ್ನಾಗಿದ್ದಾವೆ ಅಂತ ಮಾತಾಡಿಸ್ಕೊಂಡು ಬಂತು. ನಾನು ಯಾಕೆ ಹಿಂಗೆ ಮಾತಾಡ್ಸುತ್ತೆ ಅಂತ ಅನ್ಕೊಂಡು. ಇವಾಗ ಅಂಗಡಿ ಯಾರು ತಾಮಲ್ವಂತೆ, ಅದಕ್ಕೇನೆ. ಅವನು ಬಿಡು, ಏನು ನಾವು ಎಲ್ಲ ಒಂದು ಕಾಕ್ ಬೆಂಕಿ ಇಕ್ತೀವಿ ಅನ್ನಂತೆ ಬಂಟಿ. ಯಾರಂಗಂತ ಹೇಳ್ತಾ ಇದ್ರು. ಯಾರನ ಹರ್ಷನ್ ಫ್ರೆಂಡು ಯಾರಂಗಂದ್ರಂತೆ, ಹಂಗಂತ ಹೇಳ್ತಿದ್ದ ಹರ್ಷ. ಎಲ್ಲ ನಾ ಬೆಂಕಿ ಇಕ್ತೀವಿ, ಅವನೇನು ಕೇಳಿ ಕೊಡೋ ಅಂಥದ್ದೇನಿಲ್ಲ ಅಂತ ಅನ್ನಂತೆ. ಇಂಥ ಜಂಬ ಇರೋರಿಗೆ ಅವನು ತಗೊಂಡು ಬೇಕಾರೆ ಕೆಟ್ಟ ಹೆಸರು ಬರಲಿ ಅಂತಲೇ ಎಲ್ಲ ತಗೊಂಡಿರೋ ಸಾಮಾನ ಕ್ಯಾತನ ಉಳಪಳ ಮಾಡಿಕೊಡ ಅಂತಾರೆ ಅವ್ರು, ಅಂತಾರೆ ಇವರು. ಅದಕ್ಕೆ ಅವ್ನು ಬೇಡ ಅಂತಂದ ಪಾಪ. ಹೆಂಗ ತಕೊಂತೀನಿ ಅಂತ ಅಂದ. ಅವ್ನು ಬಂಟಿ ಇಲ್ಲದ್ದು ಜಂಬ ಮಾಡ್ದ. ಬಂಟಿನೂ ಕಂಟಿ ಅವರಿಬ್ರು ಸುಮಾರು ಅದಾರಲ್ಲ ಅಂತೇಳಿ ಬೇಡ ಅಂತಂದ. ಏನು ಸುಮ್ಕಿರು, ಏನು ತಗೋಬೇಡ್ರಿ ಅಂತಂದು. ಬೋಲು ಒಳ್ಳೆಯರಲ್ಲ ಇವರು, ತಾಯಿ ಮಕ್ಳು ಇದ್ರೊಳಗೆ ಓಸರು ಬೋಲು ಒಳ್ಳೆಯರಲ್ಲ ಇವ್ರು. ರಾಜಿನ ಅವಳೇನೆ, ಹುಡುಗರು ಅಂತವೇನಿ. ಅವು ರೋಡಿಗಳಿದ್ದಂಗೆ ಯಾರಿಗಾನಾಯ್ತು ಹೆಂಗೆ ಮಾತಾಡೋಕೆ ಹೋಗ್ತಾವೆ. ಯಾರು ಒಯ್ತಾರ ಕಣ. ಅವನು ಹಂಗೆ ರಾಜಮ್ಮನ ಮಗ ದೊಡ್ಡ ನನ್ನ ಬಂಟಿ ಮೆರಿತಾನೆ. ಅವನು ಹಂಗೆ ಮರಿತಾನೆ, ಸಣ್ಣನು ಹಂಗೆ ಮೆರಿತಾನೆ. ಒಬ್ರಿಗಿನ್ನ ಒಬ್ರು ರೋಡಿಗಳಿದ್ದಂಗೆ. ಅಯ್ಯೋ ಈಗ ಯಾರು ಕೇಳಲ್ಲ, ಸರಿಯಾಗಿ ಇಕ್ತಾರೆ ಹೇಳತ್ತೆ. ಯಾರನ್ನೋ ಈಗೇನು ಯಾರು ಕೇಳಲ್ಲ ಜೋರು ಮಾಡಿದ್ರಿ. ಓಹೋ ಅಮ್ಮ ಹಂಗೆ ತಿಳ್ಕೊಂಡಿರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ರಾಜಮ್ಮ ಕೆಲಸ ಆಗ್ಬೇಕಂದ್ರೆ ಎಂತಾರನ್ನು ಮಾತಾಡ್ಸ್ಕೊಂಬತ್ತಾಳೆ ನೋಡ್ರಿ. ಮಾತಾಡಿಸ್ತಿಲ್ದಾಳು ಇವತ್ತು ಏಳೇ ಡಿಂಪು ಅಂತ ಬಂದವಳು.
ನೋಡ್ರಿ ಎಂತೆಂಥ ಜನ ಇರ್ತಾರೆ ಕೆಲಸ ಆಗ್ಬೇಕಂದ್ರೆ ಹೆಂಗೆ ಬೇಕಾದ್ರೂ ಬಳಸ್ಕೊಂತಾರೆ ಇಂಥ ಎರಡು ಜಮ್ದಾರ್ಗೆ ಹೆಂಗಿರ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತಿ. ಇವಾಗ ಏನು ಮನೆ ಆಗೈತಿ ಯಾರ್ದೇನು ಅಂತೀಯ ಅಂತಾಳೆ. ನಾನೇನು ಮನೆ ಆಗೈತೆ ಅಂತ ಯಾರ ಮೇಲೂ ಜಂಬ ಮಾಡಲ್ಲ. ಮನುಷ್ಯರಿಗೆ ಬೇಕಾಗ್ತಾರೆ. ಒಂದು ಮನೆ ಕಟ್ಕೊಂಡಿದ್ನಿ ಅಂತ ಮನುಷ್ಯರಿಗೆ ಬೆಲೆ ಕೊಡಲಿಲ್ಲ ಅಂದರೆ ಯಾರನ್ನ ಏನಂತಾರೆ ನಮ್ಮನ್ನು. ಮನುಷ್ಯರಿಗೆ ಕೊಡೋ ಬೆಲೆ ಕೊಡಬೇಕು. ನೋಡ್ತಾ ಇರ್ರಿ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.